ನಾನು ಪಿಕ್ಚರ್ ನೋಡೋಕ್ಕಾಗಲಿಲ್ಲ, ಅಷ್ಟು ದಿನ ಶೂಟಿಂಗ್ ಅದು ಇದಂತ ತುಂಬ ಬ್ಯುಸಿ ಆಗಿಬಿಟ್ಟೆ. ನನಗೆ ಒಂದು ಖುಷಿ ಆಯಿತು, ನನಗೋಸ್ಕರ 25 ದಿನ ಓಡಿದೆಪ್ಪ ಪಿಕ್ಚರ್ ಅಂತ ಒಂದು ಖುಷಿ ಆಯಿತು. ಹಂಗಾಗಿ ಆವಾಗೆಲ್ಲ ಆ ಕಾಲದಲ್ಲೇ 25 ವಾರ ಹೋದರೆ ಅದು ದೊಡ್ಡ ಹಿಟ್ಟು. ಏನದು ಸಿಲ್ವರ್ ಜೂಬ್ಲಿ ಅಂದರೆ ಬ್ಲಾಕ್ ಬಸ್ಟರು. ಇವತ್ತು 25 ದಿನ ಹೋದರೆ ಅದೇ ಬ್ಲಾಕ್ ಬಸ್ಟರು. ನಮ್ಮ ಕೊಡೆಮುರುಗಣ್ಣವರು ಇವತ್ತು ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಕನ್ನಡ ಚಲನಚಿತ್ರರಂಗಕ್ಕೆ ಕೊಟ್ಟವ್ರೆ. ಅದು ತುಂಬ ಖುಷಿಯಾಗಿದೆ. ಇವತ್ತು ಪಿಕ್ಚರ್ ನೋಡಿದ್ರೆ ಅದು ತುಂಬ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಪಿಕ್ಚರ್ಗಿನ್ನ ಇನ್ನೂ 50 ದಿನ ಓಡೋ ಥರ ಒಂದು ಪಿಕ್ಚರ್ ಬರಲಿ, ಖುಷಿ ಆಗ್ತಾಯಿದೆ. ಅವ್ರಿಗೆ ಇನ್ನೂ ನಮ್ಮ ಕಡೆ ನೀವು ಸಾರ್ ಹೇಳ್ದಂಗೆ ಅವ್ರಿಗೆ ಏನೇನು ಸಹಕಾರ ಬೇಕೋ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ನನಗೆ ಗೊತ್ತಿಲ್ಲ ಈ ಪಿಕ್ಚರ್ ಮಾಡ್ತಾ ಇರೋದು, ಇಲ್ಲಾಂದರೆ ನಾನು ಒಂದು ಪಾತ್ರ ಅವ್ರು ಕೊಟ್ಟಿಲ್ಲ ಅಂದರೂ ಕೇಳಿ ಮಾಡ್ತಾಯಿದ್ದೆ. ಅಷ್ಟೊಂದು ಖುಷಿ ಆಯ್ತು ನೋಡಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ವಿಷಯ, ನೆಕ್ಸ್ಟು ಪ್ರಾಜೆಕ್ಟಲ್ಲಿ ಬ್ರದರ್ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಇದು ನನಗೆ ಭಾಳ ಖುಷಿ, ಯಾಕಂದರೆ ಹೇಳಿದ ತಕ್ಷಣವೇ ಮಾಡೋಣ ಅಂದರು. ನೆಕ್ಸ್ಟು ಪ್ರಾಜೆಕ್ಟಲ್ಲಿ ಬ್ರದರ್ ನನ್ನ ಜೊತೆ ಇರ್ತಾರೆ. ನನ್ನ ಅಣ್ಣಾಗೋ ತಮ್ಮನಾಗೋ ಅದರಲ್ಲಿ ಆಲ್ರೆಡಿ 100% ಒಳ್ಳೆ ಜಾಲಿಯಾಗಿ 100% ಇಬ್ಬರು ಆಗಿ ಬರ್ತೀರಿ. ಇಲ್ಲ, ನಾನು ಅದು ಹೇಳ್ಬೇಕು, ನಾನು ಹೇಳಿಲ್ಲ. ಜಾಲಿ ಎಲ್ಲ ಜಾಲಿ. ಹಾಗೂ ನನ್ನ ಮೀಡಿಯಾ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಲ್ಲರಿಗೂ ಒಳ್ಳೇದಾಗಲಿ. ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಕರೆದ ತಕ್ಷಣ ಬರ್ತಾರೆ. ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವಿಶೇಷವಾದ ಚಲನಚಿತ್ರ ಮುರುಘಾ ಸನ್ ಆಫ್ ಕಾನೂನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಯೋಗಿ ಅಣ್ಣವ್ರ ಜೊತೆಲೇ ನೋಡಿದ್ದಂಥ ಚಲನಚಿತ್ರ. ಎಲ್ಲರೂ ಕನ್ನಡದ ಜನತೆ ಏನು 25 ದಿನ ಆಶೀರ್ವಾದ ಮಾಡಿದ್ದಾರೆ. ಇವತ್ತಿನ ಕಾಲಕ್ಕೆ ಅದು ದೊಡ್ಡದು. 25 ದಿನ ಚಲನಚಿತ್ರ ನೋಡೋದಂದರೆ ಎಲ್ಲೂ ಕೂಡ ಯಾವುದೇ ಒಂದು ಸ್ಟಾರ್ ನಟರು ಚಲನಚಿತ್ರ ಬಂದ್ರೂ ಒಂದು 15 ದಿನದೊಳಗಡೆ ಆ ಥಿಯೇಟ್ರಿಂದ ಚಲನಚಿತ್ರ ಕಾಣೋದಿಲ್ಲ. ಆದರೆ ಇವತ್ತು ಕೋಡೆಮುರುಘ ಅವರು ವಿಶೇಷವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನಾನು ತುಂಬ ಇಷ್ಟ ಆಗಿದ್ದು, ಒಂದು MLA ಆಗಿಬಿಡ್ತಾರೆ ಅವರು ಫೈನಲ್ಗೆ. ಆ MLA ನೋಡ್ತಾ ಇದ್ದಂಗೆ ನನಗೂ ಅನಿಸ್ತಾ ಇರುತ್ತೆ ಅವಾಗವಾಗ. ಅದನ್ನು ಅವ್ರು ನೋಡಿಬಿಟ್ಟು ನಾನು ಅಷ್ಟೇ ಖುಷಿಪಟ್ಟಿದ್ದೀನಿ. ಒಂದು ಒಳ್ಳೆಯ ಚಲನಚಿತ್ರ, ಕನ್ನಡದ ಜನತೆ, ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆನೂ ಕೂಡ ಒಳ್ಳೊಳ್ಳೆ ಚಲನಚಿತ್ರಗಳು ನಟನೆ ಮಾಡಲಿ. ಇದೇನು ದುಡ್ಡು ಬಂದಿದೆ ಇನ್ನೊಂದು ಚಲನಚಿತ್ರಕ್ಕೆ ಹಾಕಲಿ. ವಿಶೇಷವಾಗಿ ತುಂಬ ಹಳೆಯ ಕಲಾವಿದರು, ಏನು ಹಿರಿಯ ಕಲಾವಿದರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಒಂದು ಮನವಿ. ಆಮೇಲೆ ನಮ್ಮ ಜಾಕ್ ಜಾಲಿಯವರಾಗಿರಲಿ, ಯೋಗಿ ಅಣ್ಣವರಾಗಿರಲಿ, ನಾವೆಲ್ಲ ಒಂದೇ. ನಾವೆಲ್ಲರೂ ಕೂಡ ಯಾವಾಗೂ ಚಲನಚಿತ್ರ ಯಾವುದೇ ಸಂದರ್ಭ ಯಾರೇ ನಟನೆ ಮಾಡಲಿ, ಯಾವುದೇ ನಟರಿಗೆ ಸಮಸ್ಯೆ ಆದರೂ ಕೂಡ ನಮ್ಮ ಸಂಘಟನೆ ನಿರಂತರವಾಗಿ ನಾವು ಜೊತೆಲಿ ನಿಂತಿದ್ದೀವಿ ನೋಡಿ. ಈಗಾಗಲೇ ಪ್ರಥಮ್ ಅವ್ರದ್ದಾಗಿರ್ಬೋದು, ರಮ್ಯಾ ಅವ್ರದ್ದಾಗಿರ್ಬೋದು, ಹೀಗೆ ಸಾಕಷ್ಟು ಮಡೇನೂರು ಮನು ಅವ್ರದ್ದಾಗಿರ್ಬೋದು. ಯಾವ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಏನಾದರೂ ತೊಂದರೆ ಆಗ್ತಾಯಿದೆ ಅಂದಾಗ ನಮ್ಮ ಸಂಘಟನೆ ನಿರಂತರವಾಗಿರುತ್ತೆ. ಕೋಡೆಮುರುಗಣ್ಣ ಅವ್ರ ಜೊತೆ ನಾವು ಯಾವಾಗಲೂ ಕೂಡ ಇದೇ ವಿಶ್ವಾಸ, ಇದೇ ಪ್ರೀತಿ, ಇದೇ ಸಂಬಂಧ ಇಟ್ಕೊಂಡಿರ್ತೀವಿ. ಅವ್ರ ಚಲನಚಿತ್ರ ಮುಂದೆ ಬರಲಿ, ಸಾಕಷ್ಟು ಯಶಸ್ವಿ ಆಗಲಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂಡು. ಸರ್, 25ನೇ ದಿನದ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀರಿ. ತುಂಬ ಸಂಘ ಸಂಸ್ಥೆಯವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು, ದೊಡ್ಡ ಮನೆ ಕುಟುಂಬದವರು ಮತ್ತು ಜಾಕ್ ಮಂಜಣ್ಣವರು ಎಲ್ಲರೂ ಸುಮಾರು ಜನ ಬಂದಿರೋವಂಥದ್ದು. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ನನಗೆ 25 ದಿನ ಅನ್ನೋದಕ್ಕೆ 25 ವರ್ಷ ಅನ್ನಿಸ್ತಾ ಇದೆ. ನನಗೆ ಇನ್ನೂ ಆಯುಷ್ ಕೊಟ್ಟಿದ್ದಾರೆ ಅನಿಸುತ್ತೆ ನನಗೆ. ಯಾಕಂದರೆ ನನ್ನ ದೇವರು ಅಪ್ಪು ಸಾರು ಆಶೀರ್ವಾದದೊಂದಿಗೆ ಇವತ್ತು 25 ದಿನ ಹೋಗಿದೆ. ನನ್ನ ತಂದೆ ತಾಯಿ ಆಶೀರ್ವಾದ, ಅಪ್ಪು ಸಾರ್ ಆಶೀರ್ವಾದ, ಎಲ್ಲ ನನ್ನ ಇಡೀ ಕರ್ನಾಟಕ ಜನ, ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮರು ಬಂದು ಎಲ್ಲರೂ ನೋಡಿ ಭಾಳ ಖುಷಿಯಾಗಿದೆ. ಇಲ್ಲಿ ನಮ್ಮ ಜಾಕ್ ಮಂಜಣ್ಣವ್ರು ಬಂದಿರೋದು, ಮತ್ತು ನಮ್ಮ ನಾಯಕ್ ಸರ್, ಶಿವಕುಮಾರ್ ನಾಯಕ್ ಸರ್ ಬಂದಿರೋದು, ಮತ್ತು ಯೋಗಿ ಅವರು ಬಂದಿರೋದು, ಮತ್ತು ನಮ್ಮ ಅಫ್ಜಲ್ ಸರು, ನಮ್ಮ ಕ್ಯಾಮ್ರಾಮನ್ ಶಂಕರ್ ಸರು, ಮತ್ತು ನಮ್ಮ ಶ್ರೀನಿವಾಸ್ ಸರ್, ಎಲ್ಲರೂ ನಮ್ಮ ರೋಹಿತ್ ಎಲ್ಲರೂ ಬಂದಿರೋದು ನನಗೆ ಭಾಳ ಖುಷಿ ಆಗ್ತಾಯಿದೆ. ಏನು ವಿಷಯ ಅಂದರೆ ನನಗಂತೂ 25 ದಿನ ಓಡುತ್ತಾ ಇಲ್ಲ 2ನೇ ದಿನಕ್ಕೆ ಎತ್ತಾಗ್ತಾರ ಅಂತ ಭಯ ಇತ್ತು. ನಾನು ಫಸ್ಟ್ ಟೈಮು ಥಿಯೇಟ್ರಿಗೆ ಹೋಗಿ ನೋಡಿದಾಗ ಸ್ವಲ್ಪ ಆಯಿತು, ನನಗೂ ಬಂತು ನೀರು, ಬಾಯಲ್ಲಿ ನೀರು ಬಂತು. ಅದೆಲ್ಲ ಮೀರಿಸಿದ್ದು ನನಗೆ ಸೋಮವಾರ ಹೆಜ್ಜೆ ಇಟ್ಟಿದ ಮೇಲೆ. ಅಲ್ಲಿಂದ 25 ದಿನವರೆಗೂ ತಂದಿದ್ದಾರೆ. ನನಗೆ ಭಾಳ ಖುಷಿ ಆಗ್ತದೆ. ಈ ಋಣ ಯಾವತ್ತಿದ್ರೂ ನಾನು ತೀರ್ಸೋಕ್ಕಾಗಲ್ಲ. ಎಂಟರ್ ಕರ್ನಾಟಕ ನನ್ನ ಫ್ಯಾಮ್ಲಿ ಅವ್ರ ಮನೆ ಮಗನಾಗಿರೋಕ್ಕೆ ಇಷ್ಟಪಡ್ತೀನಿ. ಚಂದನ್ ಕುಮಾರ್ ಅಂತ ಡಿಸ್ಟ್ರಿಬ್ಯೂಟರು. ಈ ಸಿನಿಮಾನ ನಾವೇ ಎಂಟರ್ ಕರ್ನಾಟಕ ಒಂದು 60ಕ್ಕಿಂತ ಹೆಚ್ಚು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ. ಇವತ್ತು ಗೊಲ್ರಟ್ಟಿ ವೆಂಕಟೇಶ್ವರ ಥಿಯೇಟ್ರಲ್ಲಿ 25ನೇ ದಿನ ಸಂಭ್ರಮ ಕಾಣ್ತಾ ಇದೆ. ಹಾಗೂ ಕೆಲವು ಮಲ್ಟಿಪ್ಲೆಕ್ಸು, ಕೆಲವು ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ಸಿನಿಮಾ 25 ದಿನ ಹೋಗಿದೆ. ಎಲ್ಲರೂ ಹೇಳ್ದಂಗೆ ಈ ಇತ್ತೀಚಿನ ದಿನಗಳಲ್ಲಿ 25 ದಿನ ಅನ್ನೋದು ದೂರದ ಮಾತಾಗಿದೆ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ಮೇಲಿನ ಪ್ರೀತಿಯಿಂದ, ಕಾಳಜಿಯಿಂದ
ಒಂದು ಸಿನಿಮಾನ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರೊಡ್ಯೂಸರು, ಯಾಕೆಂದರೆ ಈ ಸಿನಿಮಾದ ನಾಯಕ ಮತ್ತು ನಿರ್ಮಾಪಕ ಎರಡೂ ನಮ್ಮ ಮುನಿಕೃಷ್ಣ ಕೊಡೆಮುರುಘ ಅಂತಲೇ ಫೇಮಸ್ ಅವ್ರು ಮಾಡಿದ್ರು. ಬಂದು ನಮ್ಮ ಹತ್ರ ಕೇಳಿದಾಗ ಬ್ರದರ್ ಹಿಂಗೆ ಮಾಡಿಕೊಡಿ, ನಮಗವ್ರಿಗೂ ಹಳೆ ಸ್ನೇಹ ಇದೆ, ಮಾಡಿಕೊಡ್ಲೇಬೇಕು ಅಂದಾಗ ಒಂದು ಕುತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಒಂದು ಚಾರ್ಟ್ ಹಾಕಿ ಒಂದು ಬಜೆಟ್ ಅಂತ ಇಟ್ಟು ಸಿನಿಮಾನ ಎಲ್ಲೆಲ್ಲಿ ರೀಚ್ ಮಾಡಿಸ್ಬೇಕು, ಪ್ರಮೋಷನ್ ವೈಸು, ಪಬ್ಲಿಸಿಟಿ ವೈಸು. ಯಾಕೆಂದರೆ ಇವತ್ತು ಸಿನಿಮಾ ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದ್ರೂ ಪ್ರಚಾರದ ಕೊರತೆಯಿಂದಾಗಿ ಜನಗಳಿಗೆ ರೀಚ್ ಆಗೋದಿಲ್ಲ. ನೋಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಥಿಯೇಟ್ರಿಂದ ತೆಗೆದುಬಿಟ್ಟಿರ್ತಾರೆ. ಯಾಕೆಂದರೆ ನೋಡಿ, ಥಿಯೇಟ್ರ್ ಮಾಲೀಕರು ಪಕ್ಕದಲ್ಲೇ ಇದ್ರೂ ಕೂಡ ನಾವು ಅವರು ಇಷ್ಟೊತ್ತು ಅದೇ ಮಾತಾಡ್ತಾ ಇದ್ವಿ, ಒಂದು ಸಿನಿಮಾ ರೀಚ್ ಆಗಬೇಕು ಅಂತಂದಾಗ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಇವತ್ತಿಗೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಕೆಲವು ಕಡೆ ಪ್ರಚಾರಗಳು ಮಾಡ್ತಿದ್ದಾರೆ. ಪ್ರತಿಯೊಂದು ಸಿನಿಮಾಗೂ ಈ ರೀತಿಯಾದಂಥ ಒಂದು ಪ್ರಚಾರ ಮಾಡಿದಾಗ ಎಲ್ಲ ಸಿನಿಮಾ ಅಲ್ಲದಿದ್ರೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಮೇಕಿಂಗ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಈಗ ನೋಡಿ, ಏಳುಮಲೆ ಬಂದಿದೆ, ಇವೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ, ಚೆನ್ನಾಗಿ ಹೋಗ್ತಾ ಇದೆ. ಆಫ್ಟರ್ ಎಕ್ಕ ಸೂಫ್ರಂಸೋ ಆದಮೇಲೆ ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲೆದ್ದಿದೆ. ಇದನ್ನ ಹಿಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಇವತ್ತು 25 ದಿನಕ್ಕೆ ಸಂಭ್ರಮಕ್ಕೆ ಕಾರಣ ಆದಂಥ ಕರ್ನಾಟಕದ ಜನತೆಗೆ ಚಿತ್ರದ ವಿತರಕನಾಗಿ ನಾನು ಇಲ್ಲಿಂದನೇ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಗೊತ್ತಾಯಿತು, ಅಂದರೆ 25ನೇ ದಿವಸ ಸಂಭ್ರಮ ಆಚರಣೆ ನಡೀತಾ ಇದೆ. ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಕಾಮಿಡಿ ಇಷ್ಟ ಆಯಿತು. ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂದ್ರೂ ತುಂಬ ಜನ ಹಿರಿಯ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ರಮೇಶ್ ಭಟ್ ಸರ್ ಇರಲಿ, ಮೀಸೆ ಮೂರ್ತಿ ಇರಲಿ, ಶೋಭರಾಜು, ಡಿಂಗ್ರಿ ನಾಗರಾಜು, ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೊಂದು ಖುಷಿ ವಿಚಾರ. ಮತ್ತು ಜನ ಕೈ ಹಿಡಿದಿದ್ದಾರೆ ಅಂತ ನಿಮಗೆ ಡಿಸ್ಟ್ರಿಬ್ಯೂಟ್ರು ಕೂಡ ಹೇಳಿದ್ದಾರೆ, ಥಿಯೇಟ್ರ್ ಮಾಲೀಕರು ಕೂಡ ಹೇಳಿದ್ದಾರೆ, ಅದರಲ್ಲಿ ಆ್ಯಕ್ಟ್ ಮಾಡಿರೋದು ಅಂತಹ ಇತರ ಕಲಾವಿದರು ಕೂಡ ಹೇಳಿದ್ದಾರೆ. ಅದನ್ನು ನಾವು ನಂಬಲೇಬೇಕು. ಸುಮ್ಮನೆ ಓಡಿಸಿರೋ ಅಂಥ ಸಿನಿಮಾನೂ ಎಲ್ಲ. ಮತ್ತು ತುಂಬ ಜನ ಅಭಿಮಾನಿಗಳು ಜನರೂ ಬಂದಿದ್ದಾರೆ. ಮತ್ತು ಸಿನಿಮಾ ಮಾಡಾದ್ಮೇಲೆ ಸುಮ್ಮನೆ ಕೆಲವರು ಓಡಿಸ್ತಾ ಇದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತೆ ಮಾತು. ಈಗ ಜನರಿಗೆ ಮತ್ತು ಸಿನಿಮಾ ನೋಡಿದಾಗ ಅದೆಲ್ಲ ಸುಳ್ಳು ಅನಿಸ್ತು. ಸೊ ಎನಿವೆ, ಸೊ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಸಂಭ್ರಮಕ್ಕೆ ನೀವು ಒಂದು ಸಾಕ್ಷಿಯಾಗಿದ್ದೀರಾ, ನಾನು ಕೂಡ ಸಾಕ್ಷಿಯಾಗಿದ್ದೀನಿ. ಸೊ ಮುಂದೆ ಒಳ್ಳೆ ಸಿನಿಮಾ ಮಾಡಿ, ಈ ಜನ್ರೇಷನ್ಗೆ ತಕ್ಕನಾದ ಬೇರೆ ಥರ ಕಂಟೆಂಟು ಮಾಡಿ, ಕಾಮಿಡಿ ಮಾಡಿ, ನಿಮಗೆ ಸಖತ್ತಾಗಿ ಸೂಟ್ ಆಗುತ್ತೆ. ರಜನಿಕಾಂತ್ ಸ್ಟೈಲ್ ಆ್ಯಕ್ಷನ್ ಸಿನಿಮಾ ಎಲ್ಲ ಮಾಡಿ, ಅದು ಚೆನ್ನಾಗಾಗುತ್ತೆ. ಅಂದರೆ ನಾನು ಹಿತವಚನ ಅಂತ ಹೇಳ್ತಾ ಇಲ್ಲ. ನಮ್ಮ ಸ್ನೇಹಿತರು, 15 ವರ್ಷದ ಸ್ನೇಹಿತರು ನಮ್ಮ ಮುನಿಕೃಷ್ಣ ಅವರು ಬೆಳೀಲಿ. ಅವರು ಒಂದು ಪ್ರೊಡಕ್ಷನ್ನಿಂದ ಸುಮಾರು ಒಂದು 25-30 ಕಲಾವಿದರಿಗೆ, ತಂತ್ರಜ್ಞರಿಗೆ ಅನ್ನ ಕೊಡೋ ಒಬ್ಬ ನಿರ್ಮಾಪಕ. ಅವರು ಬೆಳಿಬೇಕು, ಉತ್ತಮವಾದ ಇನ್ನೂ ಉತ್ತಮವಾದ ಕಂಟೆಂಟು ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಕರ್ನಾಟಕ ಜನತೆ ನಮ್ಮ ಕೊಡೆಮುರುಘ ಅವ್ರದ್ದು ಹೇಳ್ದಂಗೆ 25 ವಾರ ಓಡೋದು ತುಂಬ ಸಿಲ್ವರ್ ಜುಬ್ಲಿ ಅನ್ನೋ ಮಟ್ಟದಲ್ಲಿ ಈಗ ಈಗಿರೋ ಜನ್ರೇಷನಲ್ಲಿ 25 ದಿನ ಓಡಿಸಿ ಒಂದು ಸಿನಿಮಾ ಗೆಲ್ಲಿಸಿದ್ದಾರೆ ಜನಗಳು. ಮತ್ತು ಇದಕ್ಕೆಲ್ಲ ಆಶೀರ್ವಾದಂಥ ಕರ್ನಾಟಕ ಜನತೆ ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮ ಸಹಕಾರನೂ ತುಂಬ ಇರುತ್ತೆ. ನೀವುಗಳ ಮೈನ್ ಹೇಳಬೇಕು ಅಂದರೆ ಜನಗಳು ಮುಟ್ಸೋದು ನೀವುಗಳು. ನಿಮ್ಮಂಥವ್ರು ಇದ್ರೇ ಕನ್ನಡ ಚಿತ್ರರಂಗ ಒಬ್ಬ ಯಾರೇ ಆಗಲಿ, ನಾವೇ ಆಗಲಿ, ನಮ್ಮ ಶಿವಕುಮಾರ್ ಆಗಲಿ, ಜಾಕ್ ಅವರಾಗಲಿ, ಸಣ್ಣ ಪುಟ್ಟ ಅವ್ರದ್ದೆಲ್ಲ ಒಂದೊಂದು ವಿಡಿಯೋಗಳು ಮಾಡಿ ನೀವು ಆಗ್ತಾ ಇರ್ತೀರಲ್ಲ, ಅದ್ರ ಜೋಡಿ ಜನಗಳು ನಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಸಹಕಾರನ ಮುಖ್ಯ. ಮುಂದಿನ ದಿನದಲ್ಲಿ ಎಲ್ಲ ಕನ್ನಡ ಚಿತ್ರಕ್ಕೆ, ಬೇರೆ ಭಾಷೆಗಿಂತ ದಯವಿಟ್ಟು ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ನಟರು ಆದ್ರೂ ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಮುಖ್ಯವಾಗಿ ನಿಮ್ಮ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಕನ್ನಡ ಚಿತ್ರನ 25 ದಿನ ಇಂಥ ಜನ್ರೇಷನಲ್ಲಿ ಗೆಲ್ಲಿಸಿದಂಥ ಕರ್ನಾಟಕ ಜನತೆಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಶಿವಕುಮಾರ್ ನಾಯಕ್, ನಮ್ಮ ಜಾಕ್ ಅವರು, ಮುರುಘಾ ಅವ್ರಿಗೆ ಇನ್ನೂ ಹೇಳಿದ್ನಲ್ಲ, ಈಗ ಈ ಬಜೆಟಿಂದ ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡಲಿ, ಶಿವಣ್ಣ ಅವ್ರದ್ದು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು, ಇನ್ನೂ ಯಾರ್ಯಾರಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೆಲ್ಲ ಒಳ್ಳೊಳ್ಳೆ ಹೀರೋಗಳು ಹಾಕ್ತಾರೆ, ಸಿನಿಮಾ ಮಾಡಲಿ, ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಒಂದು ಕನ್ನಡ ಚಿತ್ರ 25 ದಿನ ಈಗಿನ ದಿನಗಳಲ್ಲಿ ಓಡೋದು ಒಂದು ಅದ್ಭುತ. ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಮನೋರಂಜನೆ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ, ಎಲ್ಲ ಕೂಡಿದೆ. ಒಂದು ಕನ್ನಡ ಒಂದು ಚಿತ್ರಕ್ಕೆ ಏನೇನು ಬೇಕು ಎಲ್ಲ ವಲಯದಲ್ಲೂ ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿ ಸಿನಿಮಾ ಬಂದಿದೆ. ಅದು ಸಿನಿಮಾ ಕನ್ನಡ ಜನತೆ ನೋಡಿ ಗೆಲ್ಲಿಸಿದ್ದಾರೆ. 25 ದಿನ ಓಡಿದೆ. ಅವರು ಮುಂದಿನ ಪ್ರಾಜೆಕ್ಟ್ಗಳು ಇದಕ್ಕಿಂತ ಹೆಚ್ಚಿನ ಯಶಸ್ಸು ಕಾಣಲಿ ಅಂತ ನಾನು ಆಶಿಸ್ತೀನಿ. ಮುರುಘಾ ಸಣ್ಣ ಕಾನೂನು ಅನ್ನೋ ಒಂದು ಸಿನಿಮಾದಲ್ಲಿ ಮುನಿಕೃಷ್ಣ ಅವರು ಒಬ್ಬರು ಮಾಸ್ ಕ್ಯಾರೆಕ್ಟ್ರನ್ನ ಕಾಮಿಡಿ ಥರ ಈ ಕಥೆನಲ್ಲಿ ಪಾತ್ರನ ಮಾಡ್ಕೊಂಡು ಹೋಗಿದ್ದಾರೆ. ಕೊನೆಗೆ ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ ಸಿನಿಮಾ 25ನೇ ದಿವಸ ಇವತ್ತು ನಡೀತಾ ಇರೋದು ನಮಗೆ ಎಲ್ರಿಗೂ ತುಂಬ ಖುಷಿಯ ವಿಚಾರ. ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಓಡ್ತಾ ಇಲ್ಲ. ಆದರೆ ಜನರ ಮನಸ್ಥಿತಿ ಬದಲಾಗ್ಬಿಟ್ಟಿದೆ. ಎಷ್ಟೇ ಚೆನ್ನಾಗಿರೋ ಸಿನಿಮಾ ಬಂದರೂ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ಅವ್ರ ಮನಸ್ಥಿತಿ ಬದಲಾಗಿರೋದ್ರಿಂದ ಹಂಗಾಗಿದೆ ಹೊರತು ಸಿನಿಮಾ ಏನು ಕಳಪೆ ಆಗಿಲ್ಲ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾಯಿದ್ದಾವೆ ಇತ್ತೀಚೆಗಂತೂ.
ಆದರೆ ಜನರು ಮನಸ್ಸು ಮಾಡಬೇಕು, ಕನ್ನಡ ಚಿತ್ರರಂಗನ ಬೆಳೆಸಬೇಕು. ನಮ್ಮ ಮುನಿಕೃಷ್ಣ ಅವರು ಈ ಹಿಂದೆ ಕೊಡೆ ಮುರುಘ ಅನ್ನೋ ಸಿನಿಮಾ ಮಾಡಿದರು, ಅದರಲ್ಲೂ ಹೀರೋಗೆ ಪಾತ್ರ ಮಾಡಿದ್ದು, ಇದರಲ್ಲೂ ಹೀರೋಗೆ ಪಾತ್ರ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಕಥೆನೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಸಿನಿಮಾ ಎಲ್ಲರೂ ನೋಡಿ, ನಾವೆಲ್ಲ ನೋಡಿ ಖುಷಿಪಟ್ಟಿದ್ದೀವಿ. ಇದ್ರೊಳಗೆ ಶೋಭರಾಜ್ ಅವರು, ಆಮೇಲೆ ರಮೇಶ್ ಭಟ್ಟು, ವಿನಯ ಪ್ರಸಾದ್ ಅವರು ಇವರೆಲ್ಲ ಪಾತ್ರ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವೇನು ಹೇಳೋಂಗೇ ಇಲ್ಲ. ಅವ್ರ ಪಾತ್ರ ಮಾಡಿದ್ದಾರೆ ಅಂದರೆ ಅವ್ರ ಪಾತ್ರ ಮಾಡಿರೋ ಸಿನಿಮಾಗಳ ಬೇಕಾದಷ್ಟು ನೀವೆಲ್ಲರೂ ನೋಡಿದ್ದೀರಾ. ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಅವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇವರು ಫೈಟ್ ಮಾಸ್ಟ್ರು, ಅವ್ರ ಹೆಸರೇನೋ ಮರ್ತೇನೆ, ಥ್ರಿಲ್ಲರ್ ಮಂಜು ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಹೀರೋ ರೇಂಜ್ಗೆ ಸಿನಿಮಾದಲ್ಲಿ ಪೂರ್ತಿ ಆವರಿಸ್ಕೊಂಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ